ಇದೇನು ತಿನ್ನಕ ನಾನು ಹಾಸ್ಕೊಂಡು ಮಲ್ಕೊಳಕ ಅಂತ ಗೊತ್ತಾಯ್ತಲ್ಲ. ಎಷ್ಟು ದೊಡ್ಡ ಎಲೆ ಗುರು ಇದಂತೂ. ಲೈಟಾಗಿ ಇದನ್ನ ಹಾಕೊಂಡು ಸೈಕ್. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಮಧುರೈ ಗೈಸ್. ಮಧುರೈಯಿಂದ ಒಂದು 40 ಕಿಲೋಮೀಟರ್ಸ್ ದೂರದಲ್ಲಿ ಮೇಲೂರು ಅನ್ನೋ ಒಂದು ಜಾಗಕ್ಕೆ ಬಂದಿನಿ. ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಈ ಕಡೆ ಲೆಫ್ಟ್ ಸೈಡ್ ಮಧುರೈ ಟು ಶಿವಗಂಗೆ ಹೋಗೋ ರೂಟ್ ಅಂತ ಇದನ್ನ ಹೇಳ್ತಾರೆ. ಇಲ್ಲಿ 30 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತಹ ಕೂರ ಕಡೆ ಗೈಸ್, ಲೋಕಲಿ ಪಾಪ್ಯುಲರ್ ಆಸ್ ಮಕ್ಕಳ ಕೂರ ಕಡೆ ಅಂತ ಇದನ್ನ ಕೂಡ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ತೆಂಗಿನ ಗರಿ ಹಾಕಿ ಆ ಸೆಟಪ್ ಅಲ್ಲಿ ರನ್ ಮಾಡ್ಕೊಂಡು ಬರ್ತಿದ್ದಂತ ಒಂದು ಸ್ಪಾಟ್. ಹಾಗೆ ಹೋಗ್ತಾ ಹೋಗ್ತಾ ಈಗ ಬಿಲ್ಡಿಂಗ್ ತರ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ರೆ. ಏನು ಸ್ಪೆಷಲ್, ಚಿಕನ್ ಸಿಗುತ್ತೆ, ಮಟನ್ ಸಿಗುತ್ತೆ, ಅದ್ರ ಜೊತೆಗೆ ಗೌಜ್ಲಕ್ಕಿ ಕೂಡ ಸಿಗುತ್ತೆ. ಇನ್ನೂ ಸ್ಪೆಷಲ್ ಏನಂದ್ರೆ ಇಲ್ಲಿ ಸಿಗುವಂತ ಮಟನ್ ಬಿರಿಯಾನಿ, ಅದಾದ್ಮೇಲೆ ಮೊಟ್ಟೆ ಹಾಕಿ ಮಾಡುವಂತ ಒಂದು ಕುಷ್ಕ. ಈ ಚಿಕನ್ ಗೌಜ್ಲಕ್ಕಿ ಪ್ರತಿಯೊಂದು ತವಾಲ್ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಕೊಡುವಂತ ಒಂದು ಜಾಗ. ಲೋಕಲಿ ಸೇವಡೆ ಪಾಪ್ಯುಲರ್. ಟೈಮಿಂಗ್ಸ್ ಒಂದು 11 ಗಂಟೆ ಬೆಳಿಗ್ಗೆ ಶುರು ಆದ್ರೆ ರಾತ್ರಿ 10-10:30 ಗಂಟೆ ನಾನ್ ಸ್ಟಾಪ್ ಆಗಿ ರನ್ ಮಾಡ್ಕೊಂಡು ಬರ್ತಿದ್ವಂತ ಒಂದು ಸ್ಪಾಟ್. ನಾವು ಮಧ್ಯಾಹ್ನ ಊಟಕ್ಕೆ ಬಂದಿನಿ. ನೋಡೋಣ ಫುಡ್ ಸಹ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಒಳಗೆ ಬಂದು ಟೇಬಲ್ ಸೀಟಿಂಗ್ ತಗೊಂಡಾಗಿದೆ. ಆಲ್ಮೋಸ್ಟ್ ಒಂದು ಶೂಟ್ ಮುಗಿಸ್ಕೊಂಡು ನಾವು ಇನ್ನೊಂದು ಶೂಟಲ್ಲಿ ಬಂದು ಇವಾಗ ಕೂತಿರೋದು. ಐಟಮ್ ಎಲ್ಲ ಇದೆ, ಯಾಕಂದ್ರೆ ನಾನ್ ಸ್ಟಾಪ್ ಆಗಿ ಫುಲ್ ಆಗಿ ನಡೆಸ್ತಾರಲ್ಲ. ಸೊ ಈಗ ಫುಡ್ನ ಆರ್ಡರ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ. ಅಣ್ಣ ಆರ್ಡ್ರನಾ? ಹಾಂ, ಎಸ್. ಇவ்வளோ பெருசா? ಇದೇನು ತಿನ್ನಕ ನಾನು ಹಾಸ್ಕೊಂಡು ಮಲ್ಕೊಳಕ ಅಂತ ಗೊತ್ತಾಯ್ತಲ್ಲ. ಎಷ್ಟು ದೊಡ್ಡ ಎಲೆ ಗುರು ಇದಂತೂ. ನೀವು ಆರ್ಡರ್ ಇಟ್ಟು ತಗೊಂಗೋ. ಒಂದು ಗ್ಲಾಸ್ ನೀರು ಹಾಕ್ಬೇಕು, ಅಷ್ಟು ದೊಡ್ಡ ಎಲೆ ಇದೆ. ಅಣ್ಣ ಎಣ್ಣೆನ ಇರ್ಕಿಂಗ್ ಎಣ್ಣೆ ಸ್ಪೆಷಲ್ನಾ? ಹಾ, முட்டை குஸ்கா சரி. சிக்கன் பிரியாணி ஓகே. மட்டன் பிரியாணி வந்து நார்மல் தான், ரொம்ப ஹெவி கிடையாது, ரொம்ப நார்மலா ஆனா பெஸ்டா இருக்கும். சரி, எனக்கு அப்போ மட்டன் பிரியாணி. அதுக்கப்புறம் இன்னொன்று ஏதோ ஒன்று சொன்னீங்களே இப்போ, முட்டை குஸ்கா. அதெல்லாம் கொஞ்சம் இதுவாக கொடுத்து அதெல்லாம் கொடுத்துருங்க. அதுக்கப்புறம் சிக்கன் பெப்பர் சிக்கன் ஆனியன் சிக்கன் கறி காடை ஃப்ரை மட்டன் சிக்கன். இது பெப்பர் சிக்கன் கொடுத்துருங்க. அதுக்கப்புறம் பரோட்டாக்கு எது நல்லா இருக்கும்? கிரேவி நல்லா இருக்கும். எது நல்லா இருக்கும்? எல்லா கிரேவி நல்லா இருக்கும். பரோட்டாக்கு எந்த கிரேவி இருக்கோ அந்த கிரேவி கொடுத்துருங்க. ಅದಕ್ಕೆ ಕಾಡೆ. ಸರಿ, ಅವ್ರು ನಾನು ಹೇಳಿದ ಆರ್ಡ್ರೇ ತಗೊಂಡಿಲ್ಲ. ಅವ್ರು ಎಲ್ಲ ಐಟಮ್ ಕೊಡ್ಬೇಕಂತ ಅನ್ಕೊಬಿಟ್ಟಿದ್ದಾರೆ ಅಂತ ಅನಿಸ್ತದೆ. ಎಷ್ಟು ದೊಡ್ಡ ಬಾಳೆಲೆ ಹಾಕ್ಬೇಕಂತ ನಾನು ಗಾಬರಿ ಆಗಿದ್ದೀನಿ. ಈಗ ಒಂದು ಟೊಮೆಟೊ ಗ್ರೇವಿ ತರ ಒಂದು ಹಾಕಿದ್ದಾರೆ. ಮಿಕ್ಕಿದ ಐಟಮ್ ಎಲ್ಲ ಬರಲಿ, ನಂತರ ಟೇಸ್ಟ್ ಮಾಡೋಣ. ಓ ಮೈ ಗಾಡ್, ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಬಂತು, ಆರ್ಡರ್ ಮಾಡದೇ ಇರೋದು ಕೂಡ ಬಂತು. ನಮ್ಮಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಸರ್, ಒಂದೊಂದು ಬೈಟ್ ಆಗಿ ಟ್ರೈ ಮಾಡಿ ಅಂದ್ಬಿಟ್ಟು ಪ್ರತಿಯೊಂದು ತಗೊಬಂದು ನಮ್ಮ ಮುಂದೆ ಇಟ್ಟಿದ್ದಾರೆ. ಫಸ್ಟ್ ಯಾವ್ಯಾವ ಐಟಮ್ ಅಂತ ಹೇಳ್ತೀನಿ, ನಂತರ ನಾನು ಟೇಸ್ಟ್ ಮಾಡ್ತೀನಿ. ಮೊದಲನೇ ಐಟಮ್ ಮಟನ್ ಬಿರಿಯಾನಿ. ಈ ಜಾಗದಲ್ಲಿ ತುಂಬಾ ಸ್ಪೆಷಲ್ ಚಿಕನ್ ಸಿಗುತ್ತೆ ಅಂತ ಹೇಳಿ ನಾವು ಮಟನ್ ಬಿರಿಯಾನಿ ಅಂತ ತಗೊಂಡಿದ್ವಿ. ಈ ಫ್ಲೇವರು, ಲೈಟ್ ಆಗಿ ಕಲರ್ ಎಲ್ಲ ನೋಡೋಕೆ ನಮಗೆ ದಿಂಡಿಗಲ್ ಸ್ಟೈಲ್ ತರ ಕಾಣಿಸ್ತಾ ಇದೆ. ಐ ಥಿಂಕ್ ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡಿರುವಂಥ ಒಂದು ಬಿರಿಯಾನಿ ತರನೇ ಇದು. ಅಂಡ್ ಈ ಕಡೆ ಬಂದ್ರೆ ಬಿಳಿ ಅನ್ನ ಅಂದ್ರೆ ಮೊಸರನ್ನ. ಫೈನಲ್ ಆಗಿ ತಿನ್ನೋಣ. ಡೈಲಿ ನಾನ್ ವೆಜ್ ತಿಂದು ಒಂಥರ ಆಗ್ತದೆ, ಲೈಟ್ ಆಗಿ ತಿಂದ್ರೆ ಒಂಥರ ಹಿತವಾಗಿರುತ್ತೆ. ಅಂಡ್ ನೆಕ್ಸ್ಟ್ ಐಟಮ್ ಸರ್, ಇದು ನಮ್ಮ ಜಾಗದಲ್ಲಿ ಸಿಗೋದು ಫೇಮಸ್. ತುಂಬಾ ಜನ ಇದಕ್ಕೋಸ್ಕರ ಹುಡುಕೋ ಬರ್ತಾರೆ ಅಂತ ಹೇಳಿದ್ರು. ಮೊಟ್ಟೆ ಕುಷ್ಕ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ನೋಡೋಕೆ ಎಗ್ ರೈಸ್ ಇದ್ದಂಗೆ ಇದೆ. ಅಂಡ್ ಇಲ್ಲೇ ಇದೆ ನೋಡಿ, ಇದನ್ನ ಎಗ್ ಪರೋಟ ಅಂತ ಹೇಳಿದ್ರು. ಜಸ್ಟ್ ಎಗ್ ಒಳಗೆ ಪರೋಟ ಇದೆಯಾ? ಹಾಂ, ಪರೋಟ ಇದೆ. ಎಗ್ ಪರೋಟ ಒಳಗಿದೆ, ಮೇಲ್ಗಡೆ ಫುಲ್ ಅಂಡ್ ಫುಲ್ ಎಗ್ ಹಾಕ್ಬಿಟ್ಟು ಮಾಡುವಂತ ಒಂದು ಐಟಮು. ಅಂಡ್ ಈ ಕಡೆ ಬಂದ್ರೆ ಗೌಜ್ಲಕ್ಕಿ. ಇದನ್ನ ಕ್ಲೀನ್ ಆಗಿ ಪೆಪ್ಪರ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ತವಾ ಮೇಲೆ ಫ್ರೈ ಮಾಡಿ ಕೊಡುವಂತ ಒಂದು ಐಟಮ್. ಹಂಗೆ ಈ ಕಡೆ ಬಂದ್ರೆ ಕಲಕ್ಕಿ, ಕೇಳಿರ್ತೀರಲ್ಲ, ಜಸ್ಟ್ ಹಾಫ್ ಬಾಯ್ಲ್ಡ್ ಆಮ್ಲೆಟ್ ತರ ಹಾಕಿ ಅದನ್ನ ಹಾಫ್ ಬಾಯ್ಲ್ಡ್ ತರ ಬೇಯಿಸಿ ಕೊಟ್ಟಿರ್ತಾರೆ. ಈ ಕಡೆ ಬಂದ್ರೆ ಚಿಕನ್ ಪೆಪ್ಪರ್ ಫ್ರೈ, ಸೇಮ್ ಟು ಸೇಮ್ ಗೌಜ್ಲಕ್ಕಿ ಹೆಂಗ್ ಮಾಡ್ತಾರೋ ಅದೇ ತರ ತವಾಲ್ ಹಾಕಿ ಸ್ವಲ್ಪ ಸುಟ್ಬಿಟ್ಟು ಕ್ರಿಸ್ಪಿಯಾಗಿ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಬಂದ್ರೆ ಶೇರ್ವಾ, ಅದಕ್ಕೆ ಕಾಂಬೋ ಆಗಿ ಪರೋಟ ನಾನು ಇವಾಗ ಫಸ್ಟ್ ಟ್ರೈ ಮಾಡ್ಬಿಡ್ತೀನಿ. ಯಾಕಂದ್ರೆ ಇದು 2ನೇ ಸೆಟ್ ಪರೋಟ. ಬಿಸಿ ಆರೋಗೋಯ್ತು ಅಂತ ಹೇಳ್ಬಿಟ್ಟು ನನಗೆ ಫ್ರೆಶ್ ಆಗಿ ತಗೊಬಂದು ತಿರ್ಗಾ ಕೊಟ್ಟಿದ್ದಾರೆ. ಲೈಟಾಗಿ ಇದನ್ನ ಹಾಕೊಂಡು, ಓ ಮೈ ಗಾಶ್, ಡೈಲಿ ಪರೋಟ ತಿಂತಾ ಇದ್ದೀನಿ. ಪರೋಟ ಮೊಕ್ಕೊಡಿದೆ, ಆದರೆ ಶೂಟ್ ಟೈಮಲ್ಲಂತೂ ಹೆವಿ ಮೊಕ್ಕೊಡಿದೆ. ಯಾಕಂದರೆ ಶಾರ್ಟ್ಸ್ ಎಲ್ಲ ತೊಗೊಂಡು ತಿನ್ನೋಕ್ಕೆ, ಸ್ಮೆಲ್ ತೊಗೊಂಡು ತಿನ್ನೋಕ್ಕೆ ಬೋರ್ ಹೊಡಿತಿದೆ. ಆದರೆ
ಶೂಟ್ ಇಲ್ದಿರೋ ಟೈಮಲ್ಲಿ ಒಂದು 2 ಸಲ ಹೋಟೆಲ್ ಹೋಗಿ ತಿಂದ್ವಿ, ಸೈಕಿತ್ತು ಟೇಸ್ಟ್ ಅಂತೂ. ಟೇಸ್ಟ್ ಮಾಡೋಣ. ಸೈಕ್ ಅಲ್ಟಿಮೇಟು. ಎಕ್ಸ್ಟ್ರಾ ಗ್ರೇವಿ ಹಾಕೊತೀನಿ, ಅಲ್ಟಿಮೇಟ್ ಆಗಿದೆ. ಒಂಥರ ಶೇರ್ವಾ ಟೈಪ್ ಬರುತ್ತೆ ಅಂತ ಹೇಳೋದು. ಲೈಟಾಗಿ ಒಂದು ಕುರ್ಮಾ ಇನ್ಫ್ಲೂಯೆನ್ಸ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಕ್ಲೀನಾಗಿ ಸೋಕ್ ಆಗಿಬಿಡುತ್ತೆ ಪರೋಟಲ್ಲಂತೂ. ಪರೋಟ ಫುಲ್ ಅಂಡ್ ಫುಲ್ ಮೆತ್ತಗಾಗ್ಬಿಡುತ್ತೆ. ಇದೇ ಕನ್ಸಿಸ್ಟೆನ್ಸಿ ಪರೋಟ ಅಂತೂ ಸಿಟಿ ಮದುರೆಯಲ್ಲಿ ಹಲ್ವಾ ಪರೋಟ ಅಂತ ಮಾಡ್ತಾರೆ. ಒಂದೇ ಪರೋಟಾಗೆ 5-6 ಥರ ಗ್ರೇವಿ ಹಾಕ್ಬಿಟ್ಟು ಫುಲ್ ಅಂಡ್ ಫುಲ್ ಸೋಕ್ ಮಾಡಿಬಿಟ್ಟು ಮೆತ್ತಿಗೆ ಹಲ್ವಾ ಥರ ಮಾಡ್ತಾರೆ. ಅದನ್ನ ಹಲ್ವಾ ಪರೋಟ ಅಂತ. ಅದೇ ಥರ ಸ್ವಲ್ಪ ಜಾಸ್ತಿ ಗ್ರೇವಿ ಹಾಕೊಂಡು ಒಂದು ಬೈಟು, ಬೆಸ್ಟ್ ಟೇಸ್ಟ್ ಪರೋಟ. ಮುಟ್ಟು ಬೇಕಾದ್ರೆ ಒಂಥರ ಹೂವು ಮುಗ್ದಂಗೆ ಇರುತ್ತೆ. ಹೈಲಿ ರೆಕಮೆಂಡೆಡ್ ಈ ಜಾಗ ಬಂದ್ರಂತೂ ಪರೋಟ. ನೆಕ್ಸ್ಟ್ ಐಟಮ್ ಚಿಕನ್ ಪೆಪ್ಪರ್ ಫ್ರೈ. ಒಂದು ದೊಡ್ಡ ಪೀಸು ಈ ಲೆಗ್ ಪೀಸ್ ಟೈಪಲ್ಲಿ ಹಾಕಿ ಅದ್ರ ಮೇಲೆ ಪೆಪ್ಪರ್ ಸ್ವಲ್ಪ ಜಾಸ್ತಿ ಉದುರಿಸಿ, ಈರುಳ್ಳಿ, ಕರ್ಬೇ ಸೊಪ್ಪು, ಒಣಮೆಣಸಿನ್ಕಾಯಿ ಎಲ್ಲ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಟೈಪಲ್ಲೆಲ್ಲ ಹಾಕಿ ಅದನ್ನು ಕ್ಲೀನಾಗಿ ಫ್ರೈ ಮಾಡಿ ಕೊಡ್ತಾರೆ. ಆ ಮುಟ್ಟಬೇಕಾದ್ರೆ ಪೆಪ್ಪರು ಆ ಫ್ರೈ ಜೊತೆ ಸೇರಿದಾಗ ಒಂಥರ ಕ್ರಿಸ್ಪ್ ಕೊಡ್ತಾ ಇದೆ ಲೈಟಾಗಿ. ಹಿಂಗೆ ಬೇಯಿಸ್ತಾರೆ ನೋಡಿ. ವಾವ್, ಟೇಸ್ಟ್ ಮಾಡೋಣ. ಆಹಾ, ಎಕ್ಸ್ಟ್ರೀಮ್ ಟೇಸ್ಟು. ಓವರಾಗಿ ಮಕ್ಕೊಡಿಯಲ್ಲ, ಬೇಸ್ ಆಗಿರಲ್ಲ, ಬ್ಲ್ಯಾಂಡ್ ಆಗಿರಲ್ಲ. ಪ್ರಾಪರ್ ಒಂದು ಲೈನ್ ಸೆಗ್ಮೆಂಟಲ್ಲಿ ನಿಮ್ಗೆ ಒಂದು ಟೇಸ್ಟ್ ಗೊತ್ತಾಗುತ್ತೆ. ಪೆಪ್ಪರ್ ಅಂತೂ ಪ್ರಾಪರಾಗಿ ಹಾಕಿದ್ದಾರೆ. ಚಿಕನ್ ಜೊತೆ ಸೇರಿದಾಗಂತೂ ಅಲ್ಟಿಮೇಟ್ ಇದೆ. ಹೆವಿ ಮಸಾಲ ಹಾಕಿ ಅದ್ರ ಇಟ್ಕೊಂಡು ತವಾ ಫ್ರೈ ಮಾಡಲ್ಲ, ಬೇಸ್ ಮಸಾಲ ಹಾಕಿಟ್ಕೋತಾರೆ. ನಂತರ ಪೆಪ್ಪರ್ ಹಾಕಿ ಒಂದು ಫ್ರೈ ಥರ ಮಾಡಿ ಕೊಡ್ತಾರೆ. ಇಷ್ಟು ರುಚಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸೈಕ್ ಆಗಿದೆ. ಆಹಾ, ಅಲ್ಟಿಮೇಟ್ ಗುರು ಟೇಸ್ಟ್ ಅಂತಿದ್ದು. ಹೆವಿ ಅನಿಸ್ತಾ ಇಲ್ಲ ನನಗೆ ಮೇಯ್ನಾಗಿ ಹೇಳ್ಬೇಕಾದ್ರೆ. ಅದೇ ಒಂಥರ ಫ್ಯಾಕ್ಟ್. ಒಂದು ಶೂಟ್ ಮುಗಿಸ್ಕೊಬೋದಂದ್ರೆ ಇನ್ನೊಂದು ಶೂಟ್ ಮಾಡ್ಬೇಕಂದ್ರೆ ಬೇಜಾರಾಗ್ಬಿಡುತ್ತೆ. ಇದಂತೂ ಕ್ಲೀನ್ ಆಗಿದೆ, ಲೈಟ್ ಆಗಿದೆ. ಕರ್ಬೇವು ಸೊಪ್ಪು ಇಟ್ಕೊಂಡು ತಿನ್ನಿ, ಅದರ ಫ್ಲೇವರ್ ಅಂತೂ ಪ್ರಾಪರ್ ಒಂದು ಡಿವಿಯೇಷನ್ ಕೊಡುತ್ತೆ. ಸೈಕ್ ಆಗಿರುತ್ತೆ, ಎಂಜಾಯ್ ಮಾಡ್ತೀರಾ. ತಮಿಳ್ನಾಡಲ್ಲೇ ಒಂದು ಒಳ್ಳೆ ಕಡೆ ಊಟ ಮಾಡಬೇಕಾದ್ರೆ ಮದುರೈ ಬೆಸ್ಟ್ ಸ್ಪಾಟು. ಒಂದೊಂದು ಜಾಗ ಅಂತ ಹೇಳ ಎಲ್ಲೇ ನೀವು ಹೋಗಿ ಊಟ ಮಾಡಿ ತುಂಬ ಇಷ್ಟಪಡ್ತಾರೆ. ನಮಗೆ ಫೀಲ್ ಆಗಿದೆ ಇದಂತೂ. ಬಟ್ ವೆಜ್ಜಿಗಿನ ನಾನ್ ವೆಜ್ ಟ್ರೈ ಮಾಡಿ, ಇನ್ನೂ ಸೈಕ್ ಆಗಿರುತ್ತೆ. ಲಾಸ್ಟ್ ಬೇಡಿದಿನ ತಿಂದು ಲೆಟ್ಸ್ ಟೇಸ್ಟ್ ನೆಕ್ಸ್ಟ್ ಐಟಮ್. ಬಿರಿಯಾನಿ ಟೈಮ್. ಮಟನ್ ಬಿರಿಯಾನಿ ಹೇಗಿದೆ ನೋಡಿ. ಇಲ್ಲಂತೂ ಪೀಸ್ ಎಲ್ಲ ಕಡೆ ಚೆನ್ನಾಗಿ ಬೇಯಿಸೋರು ಗುರು. ಅಷ್ಟೇ, ಒಂದು ಪ್ರೆಸ್ ಕೊಡಿ, ಕ್ಲೀನಾಗಿ ಬೆಂದೋಗಿರುತ್ತೆ. ಒಂದು ಬೈಟ್ ಮಾಡುವ. ಚೆನ್ನಾಗಿದೆ. ಲೈಟ್ ಫ್ಲೇವರು, ಯಥೇಚ್ಛವಾಗಿಲ್ಲ, ಸ್ಟ್ರಾಂಗ್ ಆಗಿಲ್ಲ. ಮಟನ್ ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಒಂದು ಡೀಸೆಂಟು. ಇದಕ್ಕಿಂತ ಬೆಸ್ಟ್ ಆಗಿ ನಾನು ತಿಂದಿನಿ. ಇದೊಂಥರ ಡೀಸೆಂಟ್ ಆಗಿ ಅನಿಸ್ತಾ ಇದೆ. ಪರೋಟ, ಚಿಕನ್ ಫ್ರೈ ಅಲ್ಟಿಮೇಟ್. ಇದರೊಟ್ಟಿಗೆ ತಿಕ್ಕು ಮೊಸರು ಹಾಕಿ ಮಾಡಿರುವಂಥ ಇದು ಕೊಟ್ಟಿದ್ದಾರೆ, ಯಾವುದು ರೈತ, ಮೊಸರು ಬಜ್ಜಿ ತಗೊಂಡು. ಚೆನ್ನಾಗಿದೆ. ಬರೀ ಮೊಸರು ಮಾತ್ರ ಹಾಕ್ತಿರುವಂಥ ಮೊಸರು ಬಜ್ಜಿ, ನೀರಿಗೆ ಏನೇನು ಹಾಕಿಲ್ಲ. ಸೊ ತಿಕ್ನೆಸ್ ಅಂತೂ ಹಾಗೆ ರಿಟರ್ನ್ ಆಗಿದೆ. ಬಿರಿಯಾನಿ ಒಟ್ಟಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು. ಬಿರಿಯಾನಿ ಅಂತೂ ಫ್ಲೇವರ್ ಕಮ್ಮಿ ನನಗನ್ಸಿದ್ದು ಲೈಟಾಗಿ. ಇನ್ನೊಂದು ವಿಷಯ, ಇವರು ಹಾಸ್ಪಿಟಾಲಿಟಿ ಬಂದ್ರಂತೂ ಕ್ಲೀನಾಗಿ ನೋಡ್ಕೋತಾರೆ. ಯಾವುದೇ ಹೋಟ್ಲ್ ಹೋಗಿ ಅಷ್ಟು ವೆಲ್ಕಮಿಂಗ್ ಆಗಿರ್ತಾರೆ. ಬನ್ನಿ ಅದು ಕುತ್ಕೊಂಡು ಆರಾಮಾಗಿ ಅವ್ರಿಗೆ ಪ್ರಾಪರ್ ಆಗಿರುವಂಥ ಮೆನುನ ಹೇಳಿ ಅದನ್ನು ನಿಮಗೆ ಬಳಸ್ತಾರೆ. ಅದು ಟೇಸ್ಟಿಯಾಗಿ ಬಳಸ್ತಾರೆ, ಒಂಥರ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಈ ಜಾಗ ಈ ಒಂದು ಸ್ಪಾಟ್ ಶುರುವಾಗಿ ಒಂದು 5 ರಿಂದ 6 ವರ್ಷ ಅಂತ ಹೇಳ್ತಾರೆ. ಬಟ್ ಇನಿಷಿಯಲ್ ಶುರುವಾಗಿದ್ದು ಒಂದು 30 years ಸ್ಪಾಟ್ ಇದು. ಬಟ್ ಲೋಕಲ್ ಜನ ಎಲ್ಲೆಲ್ಲಿಂದ ಹುಡುಕ ಬರ್ತಾರೆ ಈ ಒಂದೇ ಜಾಗನ ತಿನ್ನೋದಕ್ಕೋಸ್ಕರನೇ. 11 ಗಂಟೆಗೆ ಶುರು, ರಾತ್ರಿ 10:30ವರೆಗೂ ನಾನ್ ಸ್ಟಾಪ್ ಆಗಿರುತ್ತೆ. ಯಾವುದೇ ಥರ ನಿಮಗೆ ಬ್ರೇಕ್ ಇಂಟ್ರೋಲ್ ಇರಲ್ಲ. ಯಾವ ಟೈಮಲ್ಲಿ ಅದು ಬಂದು ನೀವು ಟ್ರೈ ಮಾಡ್ಬೋದು. ಫ್ಯಾಮಿಲಿ ಒಟ್ಟಿಗೆ ಬನ್ನಿ, ಟೇಸ್ಟ್ ಮಾಡ್ಬೋದು, ಒಂಥರ ಚೆನ್ನಾಗಿದೆ. ಸೊ ಇದೊಂದು ಲಾಸ್ಟ್ ಬೈಟ್ ತಿಂದು ನೆಕ್ಸ್ಟ್ ಐಟಮ್ಗೆ ಹೋಗುವ. ಎಗ್ ಕಲಕ್ಕಿ, ಆಮ್ಲೆಟ್ ಹಾಫ್ ಬಾಯ್ಲ್ ಅಂತ ಕೂಡ ಇದನ್ನು ಹೇಳ್ಬೋದು. ಹೇಗಿದೆ ನೋಡಿ. ತಗೊಂಡು ಸ್ವಲ್ಪ ತಾಗೋಗಿದೆ, ಬಟ್ ಆದರೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ.
ಬರೀ ಆಮ್ಲೆಟ್ ತಿಂದಾಗ ಆ ಮೊಟ್ಟೆದು ಫ್ಲೇವರ್ ಅಂತೂ ಪ್ರಾಪರಾಗಿ ನಿಮಗೆ ಎನ್ಹಾನ್ಸ್ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಗ್ರೇವಿ ಹಾಕ್ಬಿಡ್ತಾರಲ್ಲ, ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬಿಡ್ತೀನಿ. ಆ ಮಸಾಲ ಫ್ಲೇವರು, ಆ ಗ್ರೇವಿ ಫ್ಲೇವರು ಮೊಟ್ಟೆನ ಹಾಗೆ ಡಾಮಿನೇಟ್ ಮಾಡುತ್ತೆ, ಸಪ್ರೆಸ್ ಮಾಡುತ್ತೆ. ಬಟ್ ಇದನ್ನಂತೂ ಬಿಸಿ ಬಿಸಿ ತಿಂದರೆ ತುಂಬಾ ಇಷ್ಟಪಡ್ತೀರಾ. ಸ್ವಲ್ಪ ಆರೋಗಿದೆ, ಲೈಟಾಗಿ ಒಂದು ಲೇಮ್ ಫೀಲಿಂಗ್ ಥರ ಕೊಡ್ತಾ ಇದೆ ನನಗಂತೂ. ಬಟ್ ಸಾಫ್ಟಾಗಿ ಆ ಫ್ಲೇವರ್ ಹುಡುಗಿ ತಿನ್ನೋಕ್ಕೆ ಒಂಥರ ಹೆವಿನೆಸ್ಸು, ಬಟ್ ಬೆಸ್ಟ್ ಟೇಸ್ಟ್. ಬಿಸಿ ಆಗ್ತಿದ್ರು ಅಂತೂ. ಗೌಜ್ಲಕ್ಕಿ ತವಾ ಫ್ರೈ, ಆಹಾ ಹೇಗಿದೆ ಅಂತ ನೋಡಿ. ಈರುಳ್ಳಿ, ಕರಿಬೇ ಸೊಪ್ಪು, ಪೆಪ್ಪರು ಸ್ವಲ್ಪ ಜಾಸ್ತಿ ಹಾಕಿ ಅದನ್ನು ಕಟ್ ಮಾಡಿ ಹಾಕಿ ಸೈಕಾಗಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಬೆಂದೋಗಿದೆ ಮೀಟ್ ಅಂತೂ. ಟೇಸ್ಟ್ ಮಾಡೋಣ. ಇಟ್ಸ್ ಗುಡ್. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಬೈಟಲ್ಲಿ ಸಿಕ್ತು, ಒಂಥರ ಚೆನ್ನಾಗಿದೆ ಅದು ಕ್ರಂಚ್ ಅಂತೂ. ಗೌಜ್ಲಕ್ಕಿ ಅಂದರೆ ಚಿಕ್ಕ ಪಕ್ಷಿ ಅಲ್ಲ, ಸೊ ಮೀಟ್ ಜಾಸ್ತಿ ಅಲ್ಲ, ಬರೀ ಮೂಳೆನೇ ಇರುತ್ತೆ. ಬಟ್ ತಿಂದಾಗ ತುಂಬ ಒಳ್ಳೆ ಟೇಸ್ಟು. ಇದನ್ನು ಪ್ರಾಪರಾಗಿ ಬೇಯಿಸಿ ಇಟ್ಕೊಬಿಡ್ತಾರೆ, ಲೈಟಾಗಿ ಮಸಾಲ ಹಾಕ್ಬಿಟ್ಟು. ನಂತರ ಯಾರ್ಯಾರು ಕೇಳ್ತಾರೋ ಅವ್ರಿಗೆ ಬಿಸಿ ಬಿಸಿಯಾಗಿ ಈ ಥರ ಬೇಸ್ ಮಸಾಲ ಥರ ಹಾಕ್ಕೊಂಡು ಪೆಪ್ಪರ್ ಗಿಪ್ಪರ್ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಕ್ಲೀನಾಗಿ ಫ್ರೈ ಮಾಡಿಕೊಡ್ತಾರೆ. ಸಾಕಾಗಿದೆ, ಅಲ್ಟಿಮೇಟ್. ಯಾವುದೇ ಐಟಮ್ ತೊಗೊಳ್ಳಿ ಒಂದು ಬೆಸ್ಟ್ ಟೇಸ್ಟಲ್ಲಿ ಕೊಡ್ತಾ ಇದ್ದಾರೆ. ಪ್ರೈಸ್ ಗೊತ್ತಿಲ್ಲ, ನಾನು ಈಸ್ಕೊಂಡು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಬಟ್ ಟೇಸ್ಟ್ ವೈಸ್ 1% ನಿಮಗೆ ಡಿಸಪಾಯಿಂಟ್ ಆಗೋಲ್ಲ. ಫಸ್ಟ್ ಇಂಪ್ರೆಷನ್ ಒಳಗೆ ಬಂದಿದ್ದ ಕೂಡ ನಾನು ಏನೋ ಇಲ್ಲಿ ವೈನ್ ಶಾಪು ಟಾಸ್ಮಾಗಿ ಬಂದಂಗೆ ಒಂದು ಫೀಲ್ ಬಂದ್ಬಿಡ್ತು. ಬಟ್ ಅವ್ರು ಚೆನ್ನಾಗಿ ನೋಡ್ಕೋತಿದ್ದಾರೆ, ಚೆನ್ನಾಗಿ ಟೇಸ್ಟ್ ಹಾಕಿ ಕೊಡ್ತಾಯಿದ್ದಾರೆ. ಅದೊಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಪಾರ್ಕಿಂಗ್ ಆಪೋಸಿಟಲ್ಲಿ ಎಲ್ಲಾದರೂ ಬಿಟ್ಕೊಂಡು ಬರ್ಬೋದು ನೀವು. ಒಂದು ಒಳ್ಳೆ ಜಾಗ. ಎಗ್ ಪರೋಟ ಹೇಗಿದೆ ನೋಡಿ, ಯಪ್ಪ, ಒಳಗೆ ಪರೋಟ ಇದೆ, ಆಚೆ ಕಡೆ ಸ್ವಲ್ಪ ಜಾಸ್ತಿ ಎಗ್ ಇದೆ. ಇಲ್ಲಿ ನೋಡಿ, ಪರೋಟ ಮೇಲ್ಗಡೆ ಎಗ್ಗು. ಟೇಸ್ಟ್ ಮಾಡೋಣ. ಆಹಾ, ಪರೋಟ ಇಲ್ಲಿ ಹೆಂಗೆ ಮಾಡಿದ್ರು ಚೆನ್ನಾಗೇ ಇರುತ್ತೆ ಅಂತ ಅನಿಸುತ್ತೆ. ಯಥೇಚ್ಛವಾಗಿ ಎಗ್ಗು, ಬಟ್ ಪರೋಟ ಅಂತೂ ಬೇಸ್ ಡಾಮಿನೇಷನು. ಕ್ಲೀನಾಗಿ ಒಂಥರ ಕೇಕ್ ಥರ ತಿಕ್ಕು ಕನ್ಸಿಸ್ಟೆನ್ಸಿ ಮಾಡಿಕೊಡ್ತಾರೆ. ತಿನ್ನಬೇಕಾದ್ರೆ ಇದರೊಟ್ಟಿಗೆ ಯಾವುದೇ ಥರ ಗ್ರೇವಿ ಬೇಡ, ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ತಿನ್ಬೋದು. ತುಂಬಾ ಇಷ್ಟಪಡ್ತೀರಾ. ಒಂದು ತಿಕ್ಕ ಕನ್ಸಿಸ್ಟೆನ್ಸಿಲಿ ಬಂದ್ಬಿಡುತ್ತೆ. ಬಟ್ ಆ ಎಗ್ ಫ್ಲೇವರು ಜೊತೆಗೆ ಪರೋಟ ಡಾಮಿನೇಷನ್ ಸೂಪರ್ ಟೇಸ್ಟು. ಆ್ಯಸ್ ಐ ಸಜೆಸ್ಟ್, ಬಿಸಿ ಬಿಸಿ ತಿನ್ನಿ. ಈ ಥರ ಐಟಮ್ಸ್ ಬಿಸಿ ಬಿಸಿ ತಿಂದರೆ ಒಂದೊಂದು ಯಾವ ಥರ ಟೇಸ್ಟ್ ಇರೋದು ಗೊತ್ತಾ, ಅಲ್ಟಿಮೇಟ್ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ತಿಂದಿರೋ ನನಗಂತೂ ಪರ್ಸನಲಿ ಸಿಗಾವಡೆ ಟೇಸ್ಟ್ ಆಗಿದ್ದು ಸ್ಟಾರ್ಟಿಂಗು ಪರೋಟ, ಸಾಲ್ನ ಅಲ್ಟಿಮೇಟ್, ಚಿಕನ್ ಪೆಪ್ಪರ್ ಫ್ರೈ ಶೋ ಸ್ಟಾಪರ್, ಮತ್ತು ಇದು ಯಾವುದು ಎಗ್ಗು ಪರೋಟ ತುಂಬಾ ಇಷ್ಟ ಆಯಿತು. ಮತ್ತು ಗೌಜ್ಲಕ್ಕಿ ಕಲಕ್ಕಿ ಬಿಸಿ ತಿನ್ನಬೇಕಿತ್ತು. ಮತ್ತು ಬಿರಿಯಾನಿ ಒಂದು ಡೀಸೆಂಟ್ ಟೇಸ್ಟ್ ಅಂತಲೇ ಹೇಳ್ಬಿಡ್ತೀನಿ. ಸೊ ಲಾಸ್ಟ್ ಯಾವುದಿದು ಮೊಟ್ಟೆ ಕುಷ್ಕ, ಅದನ್ನು ತಿಂದು ಲೈಟ್ ಒಂದು ತುತ್ತು ಇದನ್ನು ತಿನ್ಕೊಂಡು ನಾನು ಹೊಡ್ತೀನಿ. ಯಾಕಂದರೆ ಎರಡನೇ ಶೂಟು ಹೆವಿ ಆಯಿತು. ಮೊಟ್ಟೆ ಕುಷ್ಕ, ನಮ್ಮ ಬೆಂಗಳೂರಿನ ಎಗ್ ರೈಸ್ ಹೇಗಿದೆ ನೋಡಿ. ಇದು ಫೇಮಸ್ ಅಂತೆ ಗುರು, ಸುಮಾರು ಜನ ಸಜೆಸ್ಟ್ ಮಾಡಿದ್ರು, ಮತ್ತು ರಿವ್ಯೂಸಲ್ಲೂ ಕೂಡ ಸುಮಾರು ಜನ ಹಾಕಿದರು ಇದನ್ನು ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ. ಸೊ ಟೇಸ್ಟ್ ಮಾಡುವ. ಎಲ್ಲದಕ್ಕೂ ಕರಿಬೇ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕವ್ರೆ. ಬಿರಿಯಾನಿಗೆ ಹೋಲಿಸಿದ್ರೆ ತುಂಬ ಚೆನ್ನಾಗಿದೆ. ಬಟ್ ಬಿಸಿ ತಿನ್ನಿ, ಎಲ್ಲ ಆರೋಗಿದೆ ಗುರು. ಇವತ್ತಂತೂ ಸ್ವಲ್ಪ ಜಾಸ್ತಿ ಡಿಲೇ ಮಾಡಿಬಿಟ್ಟೆ, ಹೆವಿ ಆರೋಗಿದೆ. ಬಟ್ ಬಿರಿಯಾನಿ ತೊಗೊಳೋದಕ್ಕೆ ಬದಲು ಮೊಟ್ಟೆ ಕುಷ್ಕ ತೊಗೊಳ್ಳಿ, ತುಂಬ ಇಷ್ಟಪಡ್ತಾರೆ. ಒಂದು ರೈಸ್ ಐಟಮ್ ಏನಾದರೂ ತಿನ್ಬೇಕಾದ್ರೆ ಇದೊಂದು ಬೆಸ್ಟ್ ಸ್ಪಾಟ್. ಯಾಕಂದರೆ ಬೆಸ್ಟ್ ಸ್ಪಾಟ್ ಅದಕ್ಕಿಂತ ಬೆಸ್ಟ್ ಐಟಮ್ ಇದು. ವೈಟ್ ರೈಸ್ ಥರ ಸಿಗಲ್ಲ, ಈ ಥರ ಬಿರಿಯಾನಿ ಥರನೇ ಇರುತ್ತೆ. ಸೊ ಫೈನಲ್ ಆಗಿ ವೈಟ್ ರೈಸ್ ತಿನ್ನಬೇಕು ಅಂತ ಆಸೆ ಇರೋರು ಮೊಟ್ಟೆ ಕುಷ್ಕ ತೊಗೊಳ್ಳಿ, ತುಂಬ ಇಷ್ಟಪಡ್ತೀರಾ. ಬಿರಿಯಾನಿ ರೈಸೇ ಐ ಥಿಂಕ್ ಚಿಕನ್ ಬಿರಿಯಾನಿ ರೈಸ್ ಅನಿಸುತ್ತೆ. ಅದನ್ನು ಕುಷ್ಕ ಮಾತ್ರ ತೊಗೊಂಡು ಅದರಲ್ಲಿ ಮೊಟ್ಟೆ ಹಾಕಿ ಮಾಡುವಂಥ ಒಂದು ಐಟಮ್ಮು. ಹೆವಿ ಕರಿಬೇವು ಸೊಪ್ಪು ಮೇಲ್ಗಡೆ ಉದುರಿಸ್ಬಿಟ್ಟಿದ್ದಾರೆ, ಒಂಥರ ಚೆನ್ನಾಗಿದೆ. ಎಕ್ಸ್ಟ್ರಾಗಿ ಹಾಕ್ಸ್ಕೊತೀನಿ, ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ ಟೇಸ್ಟ್ ಅಂತೂ. ಅಪ್ಪ ಹೆವಿ ಆಯ್ತು ಗುರು. ಲೈಟಾಗಿ ಮೊಸರನ್ನ ಇರಿ, ಉಪ್ಪು ಕಮ್ಮಿ ಬೇಡ. ಅದೇ ಹೇಳಿದ್ನಲ್ಲ, ಪರೋಟ, ಚಿಕನ್ ಫ್ರೈ, ಗೌಜ್ಲಕ್ಕಿ, ಎಗ್ ಪರೋಟ, ಮತ್ತು ನೆಕ್ಸ್ಟ್ ಟ್ರೈ ಮಾಡೋದಂತ ಎಗ್ ಕುಷ್ಕ. ಬೆಸ್ಟ್ ಜಾಗ, ಬೆಸ್ಟ್ ಸ್ಪಾಟು, ಬೆಸ್ಟ್ ಟೇಸ್ಟು. ಪ್ರೈಸಿಗೆ ನಾನು ಇಸ್ಕೊಂಡು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಮದುರೈ ಟು ಶಿವಗಂಗೆ ಹೋಗೋ ರೂಟ್ ಗೈಸ್, ಎಕ್ಸಾಕ್ಟ್ ಮೇಲೂರಲ್ಲೇ ಬರುವಂಥ ಒಂದು ಜಾಗ, ವಲಾರ್ ನಗರ್ ಅಂತ ಒಂದು ಏರಿಯಲ್ಲಿ ಬರುವಂಥದ್ದು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ.
ಮೇಲೂರು ಕೂರಕಡೈ ಅಂತ ಗೂಗಲಲ್ಲಿ ಹಾಕಿ ಮೊಯ್ದೀನ್ ಹೋಟೆಲ್ ಅಂತ ಒಂದು ಪಕ್ಕದಲ್ಲಿ ಹೆಸರು ಬರುತ್ತೆ. ಸೊ ಅದೇ ಸ್ಪಾಟಲ್ಲಿ ಬರುವಂಥ ಒಂದು ಜಾಗ ಪಕ್ಕಾ ವಿಸಿಟ್ ಮಾಡಿ ತುಂಬ ಇಷ್ಟಪಡ್ತೀರಾ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ರೆ KFC ಇದು ಕನ್ನಡ ಫುಡ್ ಚಾನಲ್. ಗ್ರೋ ಟಾಡಾ ಬಾಯ್.